13 ಮಾರ್ಚ್ 2020ರಲ್ಲಿ ನಿಫ್ಟಿ ಓಪನ್ ಆಗಿ 10 ನಿಮಿಷದಲ್ಲಿ 1% ಲೋವರ್ ಸರ್ಕ್ಯೂಟ್ ಆಗಿ 45 ನಿಮಿಷಗಳ ಕಾಲ ಟ್ರೇಡಿಂಗ್ನ ಬಂದ್ ಮಾಡಲಾಗುತ್ತೆ. ಸೊ ನಮಸ್ಕಾರ, ನಾನು ಗುರು. ಹಾಗಿದ್ರೆ ಬನ್ನಿ ಅಪ್ಪರ್ ಸರ್ಕ್ಯೂಟ್ ಮತ್ತು ಲೋವರ್ ಸರ್ಕ್ಯೂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಸ್ಟಾಕ್ ಎಕ್ಸ್ಚೇಂಜ್ ಬಂದ್ಬಿಟ್ಟು ಪ್ರತಿ ಸ್ಟಾಕು ಅಪ್ಪರ್ ಸರ್ಕ್ಯೂಟ್ ಮತ್ತು ಲೋವರ್ ಸರ್ಕ್ಯೂಟ್ನ ಫಿಕ್ಸ್ ಮಾಡಿರ್ತಾರೆ. ಈ ಥರ ಸರ್ಕ್ಯೂಟ್ ಫಿಕ್ಸ್ ಮಾಡೋದ್ರಿಂದ ಡ್ರಾಸ್ಟಿಕ್ ವಾಲಟಿಲಿಟಿ ಆಗಿರ್ಬೋದು ಮತ್ತು ತುಂಬ ಪ್ರೈಸ್ ಫ್ಲಕ್ಚುಯೇಷನ್ಸ್ ಆಗಿರ್ಬೋದು. ಇದರಿಂದ ಇನ್ವೆಸ್ಟರ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಸರ್ಕ್ಯೂಟ್ಗಳನ್ನು ಬಳಸ್ತಾರೆ. ಯಾಕೆ ಈ ಥರ ಆಗುತ್ತೆ ಅಂತ ನೋಡೋದಾದರೆ ಸುಮಾರು ಫ್ಯಾಕ್ಟರ್ಗಳಿರುತ್ತೆ. ಸ್ಟಾಕ್ ಬಗ್ಗೆ ನ್ಯೂಸ್ ಆಗಿರ್ಬೋದು, ಇವೆಂಟ್ಸ್ಗಳಾಗಿರ್ಬೋದು, ಅಥವಾ ಮಾರ್ಕೆಟ್ ಸೆಂಟಿಮೆಂಟ್ ಆಗಿರ್ಬೋದು. ಸೊ ಈ ಥರದ ಒಂದು ಸೆಂಟಿಮೆಂಟ್ಗಳಿಂದ ಏನಾಗುತ್ತೆ ಅಂತಂದರೆ ಒಂದು ಬಬಲ್ ಕ್ರಿಯೇಟ್ ಆಗುತ್ತೆ. ತುಂಬ ಹೆವಿ ಬೈಯಿಂಗ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ಪ್ರೈಸು ಮತ್ತೆ ಫಾಲೋ ಆಗ್ಬೋದು. ಹಾಗೆಯೇ ಪ್ಯಾನಿಕ್ ಆಗಿ ಇನ್ವೆಸ್ಟರ್ಸು ತುಂಬ ಸೆಲ್ಲಿಂಗ್ ಮಾಡ್ಬೋದು. ಅದರಿಂದ ಮಾರ್ಕೆಟ್ ಕ್ರ್ಯಾಶ್ ಆಗೋಂಥ ಸಾಧ್ಯತೆಗಳಿರ್ಬೋದು. ಸೊ ಇದನ್ನು ಇನ್ವೆಸ್ಟರ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಸರ್ಕ್ಯೂಟ್ಗಳನ್ನು ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಸೊ ಹಾಗಿದ್ರೆ ನೋಡೋಣ, ಈ ಸರ್ಕ್ಯೂಟ್ ಆಗೋದಕ್ಕೆ ಪ್ರಮುಖ 7 ಕಾರಣಗಳನ್ನು ನಾವಿಲ್ಲಿ ನೋಡೋಣ. ಸೊ ಮೊದಲನೇ ರೀಸನ್ ಬಂದ್ಬಿಟ್ಟು ಕಂಪನಿಯ ಮರ್ಜರ್ ಮತ್ತು ಅಕ್ವಿಸಿಷನ್ ಆಗಿರ್ಬೋದು. ಸೊ ಮರ್ಜರ್ ಮತ್ತು ಅಕ್ವಿಸಿಷನ್ ಅಂತಂದರೆ ಒಂದು ಕಂಪನಿ ಇನ್ನೊಂದು ಕಂಪನಿ ಜೊತೆಗೆ ಮರ್ಜರ್ ಅವರು ಮಾಡ್ಕೊಳ್ಬೋದು, ಅಥವಾ ಇನ್ನೊಂದು ಕಂಪ್ನಿನವರು ಅಕ್ವಿಸಿಷನ್ ಮಾಡ್ಕೊಳಕ್ಕೆ ಹೋಗ್ಬೋದು. ಸೊ ಅದರಿಂದ ಇನ್ವೆಸ್ಟರ್ಸ್ಗೆ ಅದು ಇಷ್ಟ ಆಗದೇನೆ ಆ ಕಂಪ್ನಿ ಮುಂದಿನ ಫ್ಯೂಚರ್ ಹೇಗಿದೆ ಏನು, ಅಥವಾ ಅದು ಮುಂದೆ ಅದು ಅಕ್ವಿಸಿಷನ್ ಮಾಡಿದ ಮೇಲೆ ಅದು ಲಾಭದಾಯಕವಾಗಿರುತ್ತಾ ಇಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಥರದ ಒಂದು ಸಂದರ್ಭದಲ್ಲಿ ಸಹಿತ ಪ್ರೈಸ್ ತುಂಬ ಮೇಲೆ ಹೋಗುವಂಥದ್ದು ಕೆಳಗೆ ಹೋಗುವಂಥದ್ದು ಸಹಿತ ಆಗುತ್ತೆ. ಸೊ ಎರಡನೇ ರೀಸನ್ ಬಂದ್ಬಿಟ್ಟು ದೇಶದಲ್ಲಿರುವಂಥ ಪೊಲಿಟಿಕಲ್ ಡಿಸ್ಟರ್ಬೆನ್ಸ್. ಸೊ ಈ ದೇಶದಲ್ಲಿ ಏನಾದರೂ ಸೇಮ್ ಗೌರ್ಮೆಂಟ್ ಮುಂದೆ ಕಂಟಿನ್ಯೂ ಆಗುತ್ತಾ, ಅಥವಾ ಬೇರೆ ಗೌರ್ಮೆಂಟ್ ಬರುತ್ತಾ, ಅಥವಾ ಸಮ್ಮಿಶ್ರ ಸರ್ಕಾರಗಳು ಈ ಥರ ಏನಾದರೂ ಬರುತ್ತಾ. ಸೊ ಈ ಒಂದು ಪೊಲಿಟಿಕಲ್ ಡಿಸ್ಟರ್ಬೆನ್ಸಿಂದಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಈ ಪ್ರೈಸ್ ಫ್ಲಕ್ಚುಯೇಷನ್ಸ್ ಇದೆ ತುಂಬ ಮೇಲೆ ಕೆಳಗೆ ಆಗೋದ್ರಿಂದ ಈ ಸರ್ಕ್ಯೂಟ್ನ ಬಳಸ್ತಾರೆ. ಸೊ ಮೂರನೇ ಕಂಪನಿಯ ಟ್ರೇಡ್ ಅಗ್ರಿಮೆಂಟು. ಸೊ ಕಂಪನಿ ಏನಾದರೂ ಮುಂಚೆ ಇನ್ನೊಂದು ಕಂಪನಿ ಜೊತೆಗೆ ಟೈಪ್ ಮಾಡಿಕೊಂಡು ಅಲ್ಲೇ ಅವರ ಟ್ರೇಡ್ ಅಗ್ರಿಮೆಂಟ್ ನಡೀತಾ ಇರುತ್ತೆ. ಇಫ್ ಇನ್ ಕೇಸ್ ಅಲ್ಲಿ ಆ ಒಂದು ಟ್ರೇಡ್ ಅಗ್ರಿಮೆಂಟಲ್ಲಿ ಏನಾದರೂ ವ್ಯತ್ಯಾಸಗಳು ಬಂದು, ಅಥವಾ ಸಪ್ಲೈ ಆ್ಯಂಡ್ ಡಿಮ್ಯಾಂಡು ಜಾಸ್ತಿ ಅಥವಾ ಕಡಿಮೆ ಆಗೋದ್ರಿಂದ ಸಹಿತನೂ ಈ ಸರ್ಕ್ಯೂಟ್ಗಳು ಬೇಕಾಗುತ್ತೆ. ಸೊ ನಾಲ್ಕನೇ ಬಂದ್ಬಿಟ್ಟು ಚೇಂಜ್ ಇನ್ ಇಂಟ್ರೆಸ್ಟ್. ಕಂಪನಿ ಏನಾದರೂ ಸಾಲ ತೊಗೊಂಡಾಗ ಸೊ ಇಂಟ್ರೆಸ್ಟ್ ರೇಟ್ ಏನಾದರೂ ಜಾಸ್ತಿ ಆಯಿತು ಅಂತಂದರೆ ಸೊ ಕಂಪನಿ ಆ ಸಾಲಕ್ಕೆ ಇಂಟ್ರೆಸ್ಟ್ನ ಜಾಸ್ತಿ ಕಟ್ಟಬೇಕಾಗುತ್ತೆ. ಸೊ ಇದು ಕಂಪನಿಗೆ ಮೈನಸ್ ಆಗುತ್ತೆ. ಒಂದು ವೇಳೆ ಸಾಲ ತೊಗೊಂಡಾಗ ಇಂಟ್ರೆಸ್ಟ್ ರೇಟ್ ಏನಾದರೂ ಕಡಿಮೆ ಮಾಡಿದ್ರು ಅಂತಂದರೆ ಇದು ಕಂಪನಿಗೆ ಪಾಸಿಟಿವ್ ಆಗುತ್ತೆ. ಸೊ ಹಾಗೆ ಬಂದ್ಬಿಟ್ಟು ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್. ಸೊ ಒಂದು ಕಂಪನಿ ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಏನೆಲ್ಲ ನೋಡ್ತೀವಿ, ಸೊ ಅದ್ರ ಫಂಡಮೆಂಟಲ್ ಅನಾಲಿಸಿಸ್ ಎಲ್ಲ ಮಾಡ್ತೀವಿ. ಸೊ ಹಾಗೆಯೇ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ, ಅದು ಪ್ರಾಫಿಟಬಲ್ ಆಗಿದೆಯಾ, ಕಂಟಿನ್ಯೂಸ್ ಪ್ರಾಫಿಟ್ ಮಾಡ್ತಾ ಇದ್ದಾರಾ, ಸೊ ಲಾಭ ನಷ್ಟ ಏನಿದೆ, ಇದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಂದರೆ ಸೊ ಇದ್ರ ಬೇಸ್ ಮೇಲೆ ಸಹಿತ ಈ ಅಪ್ಪರ್ ಸರ್ಕ್ಯೂಟ್ ಮತ್ತು ಲೋವರ್ ಸರ್ಕ್ಯೂಟ್ಗಳು ವರ್ಕ್ ಆಗುತ್ತೆ. ಸೊ ಆನಂದ್ ಬಂದ್ಬಿಟ್ಟು ಕಂಪನಿಯ ಎಕ್ಸ್ಪಾನ್ಷನ್. ಸೊ ಕಂಪನಿ ಒಂದು ಕರ್ನಾಟಕದಲ್ಲಿದೆ. ಸೊ ಇದೇ ಕಂಪನಿ ಬೇರೆ ರಾಜ್ಯದಲ್ಲಿ ಹೋಗಿ ಒಂದು ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಹೋದಾಗ ಸೊ ಅದು ಇನ್ವೆಸ್ಟರ್ಸ್ಗೆ ಅದು ಇಷ್ಟ ಆಗದೇನೆ, ಅದರಿಂದ ಮುಂದೆ ಫ್ಯೂಚರಲ್ಲಿ ಗ್ರೋತ್ ಕಾಣದೇ ಇದ್ದಾಗ, ಸೊ ಈ ಥರದ ಸಮಸ್ಯೆಗಳೇನಾದರೂ ಆ ಎಕ್ಸ್ಪಾನ್ಷನ್ ಕಂಡು ಬಂತು ಅಂದಾಗ ಸೊ ಅವಾಗ ಈ ಅಪ್ಪರ್ ಸರ್ಕ್ಯೂಟ್ ಲೋವರ್ ಸರ್ಕ್ಯೂಟ್ ಬೇಕಾಗುತ್ತೆ. ಸೊ ಎರಡನೇ ಬಂದ್ಬಿಟ್ಟು ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸು. ಸೊ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಅಂತಂದರೆ ಈಗ ಕಂಪ್ನಿಯಲ್ಲಿ ಪ್ರಮೋಟರ್ಸ್ ಇದ್ದಾರೆ. ಸೊ ಇನ್ವೆಸ್ಟರ್ಸ್ ಅಂತಂದರೆ ಅಲ್ಲಿರೋಂಥ ಪ್ರಮೋಟರ್ಸು. ಸೊ ಅವ್ರಿಗೆ ಏನಾದರೂ ಕಾನ್ಫಿಡೆನ್ಸ್ ಚೆನ್ನಾಗಿದೆ, ಇನ್ನೂ ಈ ಕಂಪ್ನಿಲಿ ಇನ್ನೂ ಸ್ಟ್ರೆಂತ್ ಇದೆ, ಇನ್ನೂ ಇದು ಮುಂದೆ ಬೆಳಿಬೋದು ಅಂತ ಅನಿಸಿದಾಗ ಸೊ ಅವರು ಶೇರ್ನ ಹೋಲ್ಡ್ ಮಾಡಿದ್ರು ಅಂತ ಅಂದಾಗ ಸೊ ಇನ್ನೂ ಪ್ರೊಬಾಬಿಲಿಟಿ ಇರುತ್ತೆ, ಇನ್ನೂ ಚೆನ್ನಾಗಿ ಮಾಡ್ಬೋದು, ಕಾನ್ಫಿಡೆನ್ಸ್ ಚೆನ್ನಾಗಿದೆ ಇನ್ವೆಸ್ಟರ್ಸ್ ಅಂತಂದೇಳಿ. ಸೊ ಅಲ್ಲಿಂದ ಇನ್ವೆಸ್ಟರ್ಸ್ ಏನಾದರೂ ಹೊರಗಡೆ ಬರ್ತಾ ಇದ್ದಾರೆ, ಸೊ ಪ್ರಮೋಟರ್ಸ್ ಅಲ್ಲಿಂದ ಅವ್ರ ಶೇರ್ಸ್ನ ಕೊಟ್ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ ಅಂತ ಅಂದಾಗ ಅಲ್ಲಿ ನಮಗೆ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಕಡಿಮೆ ಕಾಣುತ್ತೆ. ಸೊ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು ಅಂತಂದಾಗ ಸೊ ಆ್ಯಸ್ ಯೂಶುವಲ್ ಪ್ರೈಸ್ ಮೂವ್ಮೆಂಟ್ ಸ್ವಲ್ಪ ಚೆನ್ನಾಗೇ ಇರುತ್ತೆ. ಸೊ ಒಂದು ವೇಳೆ ಇನ್ವೆಸ್ಟರ್ಸಿಂದ ಹೊರಗೆ ಬರ್ತಾರೆ ಅಂತಂದಾಗ ಸಡನ್ನಾಗಿ ಆ ನ್ಯೂಸ್ಗಳು ಹೊರಗೆ ಬಂದಾಗ ಸೊ ಮಾರ್ಕೆಟಲ್ಲಿ ಅಪ್ಪರ್ ಸರ್ಕ್ಯೂಟ್ ಮತ್ತು ಲೋವರ್ ಸರ್ಕ್ಯೂಟ್ ಆಗೋಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಅಪ್ಪರ್ ಸರ್ಕ್ಯೂಟ್ ಮತ್ತು ಲೋವರ್ ಸರ್ಕ್ಯೂಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ನೋಡೋಣ ಸರ್ಕ್ಯೂಟ್ ಬ್ರೇಕರ್ ಬಗ್ಗೆ. ಸೊ ಸರ್ಕ್ಯೂಟ್ ಬ್ರೇಕರ್ನ 5 ಪಾಯಿಂಟ್ಸ್ಗಳನ್ನು ನಾವು ಈಗ ನೋಡೋಣ. ಮೊದಲನೇ ಪಾಯಿಂಟ್ ಬಂದುಬಿಟ್ಟು ಸರ್ಕ್ಯೂಟ್ ಬ್ರೇಕರ್ಗಳಲ್ಲಿ 2 ಥರ ಇದೆ. ಒಂದು ಅಪ್ಪರ್ ಸರ್ಕ್ಯೂಟ್, ಇನ್ನೊಂದು ಲೋವರ್ ಸರ್ಕ್ಯೂಟ್. ಸೊ ಅಪ್ಪರ್ ಸರ್ಕ್ಯೂಟ್ ಆಗಿದ್ದಾರೆ ಅಂತಂದರೆ ಅಲ್ಲಿ ಬೈಯರ್ಸು ತುಂಬ ಜಾಸ್ತಿ ಇದ್ದಾರೆ ಅಂತ ಅರ್ಥ. ಸೊ ಲೋವರ್ ಸರ್ಕ್ಯೂಟ್ ಇದೆ ಅಂತಂದರೆ ಅಲ್ಲಿ ಸೆಲ್ಲರ್ಸು ತುಂಬ ಜಾಸ್ತಿ ಇದ್ದಾರೆ ಅಂತ ಅರ್ಥ. ಸೊ ಪಾಯಿಂಟ್ ನಂಬರ್ 2, ಸೊ ಇಂಡೆಕ್ಸ್ಗಳಿಗೆ 10, 15, 20% ಸರ್ಕ್ಯೂಟ್ನ ಫಿಕ್ಸ್ ಮಾಡಿರ್ತಾರೆ. ಸೊ ನಿಫ್ಟಿ ಏನಾದರೂ ಮಧ್ಯಾಹ್ನ 1 ಗಂಟೆ ಒಳಗಡೆ ಏನಾದರೂ 10% ಸರ್ಕ್ಯೂಟ್ ಆದರೆ 45 ನಿಮಿಷಗಳ ಕಾಲ ಟ್ರೇಡಿಂಗ್ನ ಹಾಲ್ಟ್ ಮಾಡ್ತಾರೆ. ಅದೇ ನಿಫ್ಟಿ 1 ಗಂಟೆಯಿಂದ 2 ಗಂಟೆ 30 ನಿಮಿಷದ ಒಳಗೆ ಏನಾದರೂ 10% ಸರ್ಕ್ಯೂಟ್ ಏನಾದರೂ ಆಯಿತು ಅಂತಂದರೆ ಅಲ್ಲಿ 15 ನಿಮಿಷಗಳ ಕಾಲ ಟ್ರೇಡಿಂಗ್ನ ಹಾಲ್ಟ್ ಮಾಡ್ತಾರೆ. ಒಂದು ವೇಳೆ 2 ಗಂಟೆ 30 ನಿಮಿಷದ ಮೇಲೆ ಏನಾದರೂ 10% ಸರ್ಕ್ಯೂಟ್ ಆಯಿತು ಅಂತಂದರೆ ಅಲ್ಲಿ ಹಾಲ್ಟಿಂಗ್ ಇರಲ್ಲ, ಸೊ ಟ್ರೇಡಿಂಗ್ ಕಂಟಿನ್ಯೂ ಇರುತ್ತೆ. ಸೊ ನಿಫ್ಟಿ ಮಧ್ಯಾಹ್ನ 1 ಗಂಟೆ ಒಳಗೆ ಏನಾದರೂ 15% ಏನಾದರೂ ಅಪ್ಪರ್ ಸರ್ಕ್ಯೂಟ್ ಅಥವಾ ಲೋವರ್ ಸರ್ಕ್ಯೂಟ್ ಆದರೆ 1 ಗಂಟೆ 45 ನಿಮಿಷಗಳ ಕಾಲ ಟ್ರೇಡಿಂಗ್ ಹಾಲ್ಟ್ ಆಗುತ್ತೆ. ಸೊ 1 ಗಂಟೆಯಿಂದ 2 ಗಂಟೆ 30 ನಿಮಿಷದೊಳಗೆ ಏನಾದರೂ 15% ಸರ್ಕ್ಯೂಟು ಹೊಡಿತು ಅಂತ ಅಂದರೆ ಸೊ ಅಲ್ಲಿ 45 ನಿಮಿಷಗಳ ಕಾಲ ಟ್ರೇಡಿಂಗ್ನ ಹಾಲ್ಟ್ ಮಾಡ್ತಾರೆ. ಅದೇ ರೀತಿ 2 ಗಂಟೆ 30 ನಿಮಿಷಕ್ಕೆ ಏನಾದರೂ 15% ಏನಾದರೂ ಸರ್ಕ್ಯೂಟ್ ಆಯಿತು ಅಂತಂದರೆ ಸೊ ರೆಸ್ಟ್ ಆಫ್ ದ ಡೇ ಅದು ಕಂಟಿನ್ಯೂ ಆಗುತ್ತೆ.
ಸೊ ನಿಫ್ಟಿ ಏನಾದರೂ 20% ಸರ್ಕ್ಯೂಟ್ ಎನಿ ಟೈಮ್ ಆಗಿರ್ಬೋದು, ಬೆಳಗ್ಗೆ ಮಧ್ಯಾಹ್ನ ಈ ಯಾವ ಟೈಮಲ್ಲಾರು ಆಗಿರ್ಬೋದು, 20% ಸರ್ಕ್ಯೂಟ್ ಆಯಿತು ಅಂತಂದರೆ ಅವಂತ ರೆಸ್ಟ್ ಆಫ್ ದ ಡೇ ಕಂಪ್ಲೀಟಾಗಿ ಟ್ರೇಡಿಂಗ್ನ ಹಾಲ್ಟ್ ಮಾಡ್ತಾರೆ. ಪಾಯಿಂಟ್ ನಂಬರ್ 3, ಪ್ರತಿ ಸ್ಟಾಕಿಗೂ 5, 10, 15, 20% ಸರ್ಕ್ಯೂಟ್ಗಳನ್ನು ಫಿಕ್ಸ್ ಮಾಡಿರ್ತಾರೆ. F&O ಸ್ಟಾಕ್ಸಿಗೆ ಬಂದ್ವಿ ಅಂತಂದರೆ ಪ್ರತಿ 15 ನಿಮಿಷಕ್ಕೆ ಒಂದ್ಸಲ ಸರ್ಕ್ಯೂಟು ಓಪನ್ ಆಗ್ತಾ ಇದೆ. ಇಫ್ ಇನ್ ಕೇಸ್ ಅದು 10% ಸರ್ಕ್ಯೂಟ್ ಆಗಿದ್ರೆ ಸೊ ನೆಕ್ಸ್ಟ್ 15 ನಿಮಿಷ ಆದಮೇಲೆ 15%ಗೆ ಹೋಗ್ಬೋದು. ಸೊ 15% ಸರ್ಕ್ಯೂಟ್ ಆಯಿತು ಅಂದರೆ ನೆಕ್ಸ್ಟ್ 15 ನಿಮಿಷ ಆದಮೇಲೆ 20% ಸರ್ಕ್ಯೂಟ್ಗೆ ಹೋಗ್ಬೋದು. ಸೊ ನಾನ್ F&O ಸ್ಟಾಕ್ಸಿಗೆ 5 ಅಥವಾ 10% ಸರ್ಕ್ಯೂಟ್ ಆದರೆ ಅಂತಂದರೆ ಅದು ರೆಸ್ಟ್ ಆಫ್ ದ ಡೇ ಸರ್ಕ್ಯೂಟ್ ಹಾಗೆ ಕಂಟಿನ್ಯೂ ಇರುತ್ತೆ. ಸೊ ಸರ್ಕ್ಯೂಟ್ ವ್ಯಾಲ್ಯೂನ ಹೇಗೆ ಫಿಕ್ಸ್ ಮಾಡ್ತಾರೆ ಅಂತ ನೋಡೋದಾದರೆ ಪ್ರೀವಿಯಸ್ ಡೇ ಸ್ಟಾಕ್ ಯಾವ ಪ್ರೈಸಿಗೆ ಕ್ಲೋಸ್ ಆಗಿತ್ತು ಆ ಪ್ರೈಸಿಂದ 5%, 10% ಅಥವಾ 15% ಏನು ಸರ್ಕ್ಯೂಟ್ ಇದೆ ಅದನ್ನು ಫಿಕ್ಸ್ ಮಾಡ್ತಾರೆ. ಸೊ ನೀವೇನಾದರೂ ಸರ್ಕ್ಯೂಟ್ ಅಂದರೆ ಲೋವರ್ ಸರ್ಕ್ಯೂಟ್ ಮತ್ತು ಅಪ್ಪರ್ ಸರ್ಕ್ಯೂಟ್ ನೋಡಬೇಕು ಅಂತಂದರೆ ನೀವು ನಿಮ್ಮ ಒಂದು ಬ್ರೋಕರ್ ಅಕೌಂಟಲ್ಲಿ ನೀವು ಮಾರ್ಕೆಟ್ ಡೆಪ್ತ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಅದ್ರ ಕೆಳಗಡೆ ನಿಮಗೆ ಅಪ್ಪರ್ ಸರ್ಕ್ಯೂಟ್ ಮತ್ತು ಲೋವರ್ ಸರ್ಕ್ಯೂಟ್ನ ಲಿಮಿಟ್ ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಅಪ್ಪರ್ ಸರ್ಕ್ಯೂಟ್ ಅಂದರೆ ಏನು, ಲೋವರ್ ಸರ್ಕ್ಯೂಟ್ ಅಂದರೆ ಏನು ಅಂತಂದೇಳಿ. ಸೊ ಇನ್ ಫ್ಯೂಚರ್ ಏನಾದರೂ ನಿಮಗೆ ನಿಫ್ಟಿ 10% ಸರ್ಕ್ಯೂಟ್ ಅಥವಾ ಲೋವರ್ ಸರ್ಕ್ಯೂಟು ಏನಾದರೂ ಆಯಿತು ಅಂದರೆ ನಿಮ್ಗೆ ಗೊತ್ತಿರಬೇಕು. ಸೊ ಎಷ್ಟು ನಿಮಿಷಗಳ ಕಾಲ ಇದು ಟ್ರೇಡಿಂಗ್ ಹಾಲ್ಟ್ ಮಾಡ್ತಾರೆ ಏನು ಅಂತಂದೇಳಿ. ಸೊ ಈ ಥರ ಒಂದು ನಾಲೆಜ್ ಶೇರ್ ಮಾಡೋದಕ್ಕೋಸ್ಕರ ನಾನೊಂದು ಈ ವಿಡಿಯೋನ ಮಾಡಿದ್ದೀನಿ. ಸೊ ದಯವಿಟ್ಟು ಇದನ್ನು ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ವಾಚಿಂಗ್.